ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಚಾನಲ್. ಸೊ ಇವತ್ತು ನಾವು ಇವತ್ತಿನ ವಿಡಿಯೋದಲ್ಲಿ ಏನು ತಿಳ್ಕೊಳ್ಳೋಣ ಅಂದರೆ, ಆಯಿಲಿ ಸ್ಕಿನ್ ಮತ್ತು ಡ್ರೈ ಸ್ಕಿನ್ಗೆ ಕೇರ್ ಹೇಗೆ ಮಾಡಬೇಕು, ಸ್ಕಿನ್ ಕೇರ್ ರೂಟೀನ್ ಹೆಂಗಿರಬೇಕು, ಆಮೇಲೆ ಯಾವ ರೂಟೀನ್ ಫಾಲೋ ಮಾಡಬೇಕು, ಆಮೇಲೆ ಬೆಳಿಗ್ಗೆ ಮಾರ್ನಿಂಗ್ ರೂಟೀನ್ ಸ್ಟೆಪ್ಸ್ ಏನು, ನೈಟ್ ರೂಟೀನ್ ಸ್ಟೆಪ್ಸ್ ಏನು ಅಂತ ನೋಡೋಣ. ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಇರುತ್ತೆ, ಯಾವ ಕ್ರೀಮ್ ಯೂಸ್ ಮಾಡಬೇಕು, ಯಾವ ಮಾಯಿಶ್ಚರೈಸರ್ ಯೂಸ್ ಮಾಡಬೇಕು, ಆಮೇಲೆ ಫೇಸ್ ವಾಶ್ ಯಾವ್ದು ಯೂಸ್ ಮಾಡಬೇಕು, ಆ ಥರ ಎಲ್ಲ ಇರುತ್ತೆ. ಸೊ ಅದನ್ನು ಇವತ್ತು ತಿಳ್ಕೊಳ್ಳೋಣ. ಈ ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ, ಅಂದರೆ ಕಾಮನಾಗಿ ಮಿಸ್ಟೇಕ್ಸ್ ಏನು ಮಾಡ್ತೀವಿ ನಾವು ಸ್ಕಿನ್ ಕೇರ್ ರೂಟೀನಲ್ಲಿ ಅಂತ ಹೇಳ್ತೀನಿ. ಆಮೇಲೆ ಕಾಮನಾಗಿ ಕೆಲವೊಂದು ಟಿಪ್ಸ್ನ ಹೇಳ್ತೀನಿ. ಸೊ ಅದನ್ನ ವಿಡಿಯೋ ಕೊನೆವರೆಗೂ ನೋಡಿ. ಸೊ ಬನ್ನಿ ನೋಡೋಣ. ಫಸ್ಟು ಆಯಿಲಿ ಸ್ಕಿನ್ದು ರೂಟೀನ್ ಹೆಂಗಿರಬೇಕು ಅಂತ ನೋಡೋಣ. ಈ ಆಯಿಲಿ ಸ್ಕಿನ್ ರೂಟೀನ್ ನೋಡೋಕ್ಕೂ ಮೊದಲು, ಆಯಿಲಿ ಸ್ಕಿನ್ ಅಂದರೆ ಹೆಂಗಿರುತ್ತೆ, ಅಂದರೆ ನಾವು ಹೇಗೆ ಕಂಡು ಹಿಡ್ಕೋಬೇಕು ಅಂತ ಅದನ್ನು ನೋಡೋಣ ಬನ್ನಿ. ಅದರ ಸಿಮ್ಟಮ್ಸ್ ಏನಂದರೆ, ಆಯಿಲಿ ಸ್ಕಿನ್ ಸಿಮ್ಟಮ್ಸ್ ಏನಂದರೆ, ಮುಖದಲ್ಲಿ ಜಾಸ್ತಿ ಆಯಿಲ್ ಇರುತ್ತೆ, ಅಂದರೆ ತುಂಬ ಒಂಥರ ಎಣ್ಣೆ ಥರ ಅನಿಸುತ್ತೆ ಮುಟ್ಟಿ ನೋಡಿದ್ರೆ, ಅಥವಾ ಕಾಣಿಸುತ್ತೆ ಅದು ಕಣ್ಣಿಗೂ. ಆಮೇಲೆ ದೊಡ್ಡ ಪೋರ್ಸ್ ಇರುತ್ತೆ, ದೊಡ್ಡದಾಗಿ ಮುಖದ ಸ್ಕಿನ್ ಮೇಲೆ ಪೋರ್ಸ್ ಇರುತ್ತೆ. ಆಮೇಲೆ ಬಂದುಬಿಟ್ಟು ಪಿಂಪಲ್ಸ್ ಇರುತ್ತೆ ಮುಖದ ಮೇಲೆ, ಯಾಕಂದರೆ ಅದು ಎಣ್ಣೆ ಜಾಸ್ತಿ ಕೂತ್ಕೊಂಡು ಅಲ್ಲಿ ಡಸ್ಟೆಲ್ಲ ಅಲ್ಲೇ ಕೂತ್ಕೊಂಡು ಬಿಡುತ್ತೆ, ಜಮಾ ಆಗಿ ಅದು ಅಂಟ್ಕೊಂಡು ಬಿಡುತ್ತೆ ಆಯಿಲ್ ಇರೋದ್ರಿಂದ. ಸೊ ಪಿಂಪಲ್ಸ್ ಜಾಸ್ತಿ ಇರುತ್ತೆ. ಆಮೇಲೆ ಶೈನಿ ಲುಕ್ ಇರುತ್ತೆ, ಅಂದರೆ ನೋಡಿದ್ರೆ ಒಂಥರ ಎಣ್ಣೆ ಹೊಳಿತಾ ಇರೋ ಥರ ಕಾಣಿಸುತ್ತೆ. ಸೊ ಇದೆಲ್ಲನೂ ಆಯಿಲಿ ಸ್ಕಿನ್ ಸಿಮ್ಟಮ್ಸು. ಸೊ ಇದು ಇನ್ನು ಮಾರ್ನಿಂಗ್ ರೂಟೀನ್ ಇದಕ್ಕೆ ಹೇಗಿರಬೇಕು ಅಂತ ನೋಡೋಣ ಬನ್ನಿ. ಫಸ್ಟು ಬೆಳಿಗ್ಗೆ ನೀವು ಸ್ನಾನ ಆದಮೇಲೆ ನೀವು ಫೇಸ್ ವಾಶನ್ನು ಯೂಸ್ ಮಾಡಬೇಕು. ಜಂಟಲ್ ಫೇಸ್ ವಾಶ್ ಇರಬೇಕದು. ಫೇಸ್ ವಾಶ್ ಯಾವ ಥರ ನೀವು ತೊಗೊಳ್ಬೇಕು ಅಂದರೆ, ಜೆಲ್ ಬೇಸ್ಡ್ ಬರಬೇಕು. ಅಂದರೆ ಇರುತ್ತೆ ಫೇಸ್ ವಾಶಲ್ಲಿ ತುಂಬಾ ವೆರೈಟೀಸ್ ಇರುತ್ತೆ. ಸೊ ಅದರಲ್ಲಿ ಜೆಲ್ ಬೇಸ್ಡ್ ಇರಬೇಕು. ಅದು ನೋಡಿದ ತಕ್ಷಣ ಜೆಲ್ ಇರುತ್ತಲ್ವ ಒಳಗಡೆ ಅಂದರೆ ಬಾಟಲಲ್ಲಿ. ಸೊ ಆ ಥರ ಇರೋದನ್ನು ತೊಗೊಂಡ್ರೆ ನಿಮ್ಮ ಆಯಿಲಿ ಸ್ಕಿನ್ ಅವ್ರಿಗೆ ತುಂಬ ಒಳ್ಳೆಯದು. ಯಾಕಂದರೆ ಇದು ಎಕ್ಸೆಸ್ ಆಯಿಲನ್ನು ಎಲ್ಲ ರಿಮೂವ್ ಮಾಡುತ್ತೆ, ಜೆಲ್ ಬೇಸ್ಡ್ ಇರೋದು. ಸೊ ಇದು ಫಸ್ಟ್ ಸ್ಟೆಪ್ಪು. ಇನ್ನು ಅದಾದಮೇಲೆ ಫೇಸ್ ವಾಶ್ ಆದಮೇಲೆ ಟೋನರ್ ಹಚ್ಚಬೇಕು. ಆಲ್ಕೋಹಾಲ್ ಫ್ರೀ ಇರಬೇಕು ಟೋನರು. ಸೊ ಟೋನರ್ ಯಾಕಂದರೆ ಪೋರ್ಸನ್ನು ಟೈಟನ್ ಮಾಡುತ್ತೆ. ನಿಮಗೆ ಆಯಿಲ್ ಮುಖದ ಮೇಲೆ ಕೂತ್ಕೊಂಡು ಎಲ್ಲ ಪೋರ್ಸ್ ಆಗಿಬಿಟ್ಟಿರುತ್ತಲ್ವ, ಆ ಪೋರ್ಸು ಟೈಟನ್ ಆಗುತ್ತೆ ಈ ಟೋನರ್ ದಿನ ಯೂಸ್ ಮಾಡೋದ್ರಿಂದ. ಸೊ ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ಇದು ಅದಾದಮೇಲೆ ಸೆಕೆಂಡ್ ಸ್ಟೆಪ್ ಇದು. ಇನ್ನು ಅದಾದಮೇಲೆ ಜೆಲ್ ಬೇಸ್ಡ್ ಮಾಯಿಶ್ಚರೈಸರ್ನೇ ಹಚ್ಕೊಳ್ಬೇಕು. ಅಂದರೆ ಇದು ಅದರಲ್ಲಿ ಆಯಿಲ್ ಇರಲ್ಲ, ಮೇಯ್ನು ಜೆಲ್ ಬೇಸ್ಡಲ್ಲಿ ಆಯಿಲ್ ಅದರಲ್ಲೂ ಇದ್ಬಿಟ್ರೆ ನಿಮ್ಮ ಮುಖದ ಮೇಲೆ ಆಲ್ರೆಡಿ ಆಯಿಲ್ ಇರುತ್ತೆ. ಸೊ ಅದೆರಡು ಸೇರಿಬಿಟ್ಟು ಇನ್ನೂ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಸೊ ಇದು ಆಯಿಲ್ ಫ್ರೀ ಇರುತ್ತೆ ಜೆಲ್ ಬೇಸ್ಡ್ ಇರೋದು. ಆಮೇಲೆ ಲೈಟ್ ವೆಯ್ಟ್ ಮಾಯಿಶ್ಚರೈಸರ್ ಅಂತ ಹೇಳ್ತಾರೆ, ಅಂದರೆ ಮಾಯಿಶ್ಚರೈಸರ್ ನರಿಷ್ ಮಾಡುತ್ತೆ, ಬಟ್ ನಿಮಗೆ ಎಣ್ಣೆ ಕಂಟೆಂಟ್ ಇರಲ್ಲ ಅದರಲ್ಲಿ. ಸೊ ಜೆಲ್ ಬೇಸ್ಡ್ ಮಾಯಿಶ್ಚರೈಸರನ್ನು ಯೂಸ್ ಮಾಡಿ. ಅದಾದಮೇಲೆ ಸನ್ಸ್ಕ್ರೀನ್ ಕಂಪಲ್ಸರಿ ಹಾಕ್ಕೊಳ್ಬೇಕು, ಸ್ಕಿಪ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಸನ್ಸ್ಕ್ರೀನಲ್ಲಿ SPF 30+ ಅಂತ ಇರುತ್ತೆ. ಅದು ಆಯಿಲ್ ಸ್ಕಿನ್ ಇರೋರು ಮ್ಯಾಟ್ ಫಿನಿಷನ್ನು ಯೂಸ್ ಮಾಡಬೇಕು. ಯಾಕಂದರೆ ಇದರಲ್ಲಿ ಇದು ಇರಲ್ಲ ನಿಮಗೆ, ಅದು ಮುಖಕ್ಕೆ ಅದು ಒಂಥರ ವರ್ಕೊಂಡು ಬಿಡುತ್ತೆ, ಅಂದರೆ ಅದು ಅಬ್ಸಾರ್ಬ್ ಆಗಿಬಿಡುತ್ತೆ. ನಿಮಗೆ ಎಣ್ಣೆ ಥರ ಆಗಲ್ಲ ಇದು ಸನ್ಸ್ಕ್ರೀನು. ಮ್ಯಾಟ್ ಫಿನಿಷ್ ಬರುತ್ತೆ ಇದರಲ್ಲಿ SPF 30. ಸೊ ಅದನ್ನೇ ಯೂಸ್ ಮಾಡಬೇಕು. ಇದಿಷ್ಟು ಬಂದುಬಿಟ್ಟು ಮಾರ್ನಿಂಗ್ ರೂಟೀನ್ ಆಯಿತು. ಇನ್ನು ನೈಟ್ ರೂಟೀನ್ ಏನಂತಂದರೆ, ಕ್ಲೆನ್ಸರ್, ಅಂದರೆ ಅದೇ ಸೇಮ್ ಇನ್ನೊಂದು ಸರ್ತಿ ಫೇಸ್ ವಾಶ್ ಮಾಡಬೇಕು, ಸೇಮ್ ಜೆಲ್ ಬೇಸ್ಡ್ ಇರೋ ಇದರಿಂದ ಫೇಸ್ ವಾಶಿಂದ. ಆಮೇಲೆ ನಿಮಗೂ ಮಾಸ್ಕ್ ಹಾಕ್ಕೊಳ್ಬೇಕು, ವಾರಕ್ಕೆ 1 ಸಾರಿ ಅಥವಾ 2 ಸಾರಿ ಮಾಸ್ಕ್ ಹಾಕ್ಕೊಳ್ಬೇಕು. ಮಾಸ್ಕ್ ಯಾವ ಥರದ್ದಿರಬೇಕು ಅಂದರೆ, ಈ ಮುಲ್ತಾನಿ ಮಿಟ್ಟಿ ಇರುತ್ತಲ್ವ, ಅಂದರೆ ಕ್ಲೇ ಥರ ಮಾಸ್ಕ್ ಇರಬೇಕು. ಮುಲ್ತಾನಿ ಮಿಟ್ಟಿ ಮಾಸ್ಕ್ ಮಾಡೋದಾದರೆ ಅದನ್ನು ಯೂಸ್ ಮಾಡಿ. ಅದು ಮುಲ್ತಾನಿ ಮಿಟ್ಟಿಯಲ್ಲಿ ರೋಸ್ ವಾಟರ್ ಮಿಕ್ಸ್ ಮಾಡಿಕೊಂಡು ಅದನ್ನು ಅಪ್ಲೈ ಮಾಡಬೇಕು. ಅಂದರೆ ಏನಾಗುತ್ತೆ ಅಂದರೆ ಎಕ್ಸೆಸ್ ಆಯಿಲ್ ಹೋಗಿಬಿಡುತ್ತೆ ಮುಖದ ಮೇಲೆ. ಅಥವಾ ಇವಾಗ ರೆಡಿಮೇಡೇ ಸಿಗುತ್ತೆ ಕ್ಲೇ ಮಾಸ್ಕ್ ಅಂತ, ಅದನ್ನು ಹಾಕ್ಕೊಳ್ಬೇಕು. ಅದನ್ನು ಹಾಕ್ಕೊಂಡ್ಬಿಟ್ಟು ತುಂಬ ಒಣಗಕ್ಕೆ ಬಿಡಬಾರ್ದು, ಅಂದರೆ ಈ ಕ್ರ್ಯಾಕ್ಸ್ ಕಾಣಿಸೋ ಥರ ಒಣಗಕ್ಕೆ ಬಿಡಬಾರ್ದು. ಇನ್ನೂ ಸ್ವಲ್ಪ ಹಸಿ ಇರುವಾಗಲೇ ತೊಳ್ಕೊಂಡು ಬಿಡಬೇಕು, ಅಂದರೆ ಪೂರ್ತಿನೇ ಡ್ರೈ ಆಗಿ ಹೋಗುತ್ತೆ ಇಲ್ಲಾಂದರೆ ಸ್ಕಿನ್ನು. ಸೊ ಅದನ್ನ ಮಾಡಿಬಿಟ್ಟು ವಾರದಲ್ಲಿ 1-2 ಸರಿ ಅದು ನೀವು ಮಾಸ್ಕ್ ಏನು ಹಾಕ್ಕೊಂಡಿರ್ತೀರಲ್ವ, ಅದು ಮುಖ ಎಲ್ಲ ತೊಳೆದಾದ್ಮೇಲೆ ಮತ್ತೆ ಮಾಯಿಶ್ಚರೈಸರ್ ಹಚ್ಚಬೇಕು. ಅಂದರೆ ನಿಮ್ಮ ಮುಖದ ಮೇಲಿರೋ ನ್ಯಾಚುರಲ್ ನರಿಶ್ಮೆಂಟ್ ಅಲ್ಲೇ ಇರುತ್ತೆ. ಇದಿಷ್ಟು ಬಂದು ಮಾರ್ನಿಂಗ್ ಮತ್ತು ನೈಟ್ ರೂಟೀನು. ಇನ್ನು ಕಾಮನ್ ಮಿಸ್ಟೇಕ್ಸ್ ಏನು ಮಾಡ್ತಾರೆ ಯೂಶ್ವಲಿ ಆಯಿಲಿ ಸ್ಕಿನ್ನವರು ಅಂದರೆ, ಫೇಸನ್ನು ಪದೇ ತುಂಬ ಜಾಸ್ತಿ ತೊಳ್ಕೊತಾರೆ. ಎಣ್ಣೆ ಇದೆ ಅಂದ್ಕೊಂಡು ತುಂಬಾ ತೊಳಿಬಾರ್ದು ಮುಖನೂ ಅಷ್ಟೊಂದು. ಆಮೇಲೆ ಮುಖನ ಮುಟ್ಕೊಂಡು ನೋಡೋದು ಅದೊಂದು ಅಭ್ಯಾಸ ಇರುತ್ತೆ.
ಒಂದು ಸ್ವಲ್ಪ ಪಿಂಪಲ್ಸ್ ಇರುತ್ತಲ್ವ, ಅದು ಒತ್ತಿ ಒತ್ತಿ ನೋಡೋದು ಅದನ್ನು ಮಾಡಬಾರ್ದು. ಯಾಕಂದರೆ ಸ್ಕಿನ್ ಮೇಲೆ ಅದು ಸ್ಪ್ರೆಡ್ ಆಗಿಬಿಡುತ್ತೆ ಇನ್ಫೆಕ್ಷನ್ ಇನ್ನಷ್ಟು. ಆಮೇಲೆ ಹೆವಿ ಕ್ರೀಮ್ ಯೂಸ್ ಮಾಡಬಾರ್ದು, ಯಾಕಂದರೆ ಅದು ಮತ್ತೆ ಎಣ್ಣೆ ಬಿಟ್ಟು ಅದು ಕೆಮಿಕಲ್ ಜಾಸ್ತಿ ಆಗಿಬಿಟ್ಟು ನಿಮ್ಗೆ ಆಲ್ರೆಡಿ ಇರೋ ಪ್ರಾಬ್ಲಮ್ನು ಜಾಸ್ತಿ ಆಗಿಬಿಡುತ್ತೆ. ಆಮೇಲೆ ಸನ್ಸ್ಕ್ರೀನ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಸೊ ಇದಿಷ್ಟೆಲ್ಲ ಬಂದುಬಿಟ್ಟು ಇದು ಆಯಿಲಿ ಸ್ಕಿನ್ ಇರೋರ್ಗೇ ಇದು ರೂಟೀನು. ಇದಿಷ್ಟನ್ನು ಫಾಲೋ ಮಾಡಿ, ಖಂಡಿತ ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಇದರಲ್ಲೇ. ಇದಷ್ಟು ಸಾಕು. ಆಮೇಲೆ ಡ್ರೈ ಸ್ಕಿನ್ ಅವ್ರಿಗೆ ನೋಡೋಣ ಬನ್ನಿ ಇವಾಗ. ಸೊ ಇವಾಗ ಡ್ರೈ ಸ್ಕಿನ್ ಅಂದರೆ ಹೆಂಗಿರುತ್ತೆ, ಸೊ ಹೆಂಗೆ ಕಂಡುಹಿಡ್ಕೊಳ್ಳೋದು ಅಂತಂದರೆ, ಮುಖದಲ್ಲಿ ತುಂಬ ಒಂಥರ ಒಣ ಇರುತ್ತೆ, ಒರಟುತನ ಇರುತ್ತೆ ಮುಖದಲ್ಲಿ. ಆಮೇಲೆ ಒಂಥರ ಮುಖ ಯಾವಾಗಲೂ ಟೈಟ್ ಆಗಿರೋ ಥರ ಫೀಲ್ ಆಗುತ್ತೆ. ಆಮೇಲೆ ಫ್ಲೇಕಿ ಪ್ಯಾಚಸ್ ಅಂತ ಹೇಳ್ತಾರೆ, ಒಂಥರ ಈ ಸಿಪ್ಪೆ ಸುಲಿದಿರೋ ಥರ ಆಗಿಬಿಟ್ಟಿರುತ್ತೆ ಮುಖ, ಒಂಥರ ಎಲ್ಲೇ ನೀವು ಇದು ಮಾಡಿಕೊಂಡ್ರು. ಸೊ ಆಮೇಲೆ ರಫ್ ಅನಿಸುತ್ತೆ ಮುಖ ಮುಟ್ಕೊಂಡು ನೋಡಿದಾಗ. ಸೊ ಇದೆಷ್ಟೆಲ್ಲನೂ ಸಿಮ್ಟಮ್ಸು ಡ್ರೈ ಸ್ಕಿನ್ ಅವ್ರಿಗೆ ಇರುತ್ತೆ. ಸೊ ಡ್ರೈ ಸ್ಕಿನ್ ಅವರು ಇನ್ನು ಇವ್ರದ್ದು ಮಾರ್ನಿಂಗ್ ರೂಟೀನ್ ಯಾವ ಥರ ಇರಬೇಕು ಅಂತಂದರೆ ಸೇಮ್ ಇರುತ್ತೆ ಸ್ಟೆಪ್ಸು, ಬಟ್ ಈ ಫೇಸ್ ವಾಶು ಮಾಯ್ಶ್ಚರೈಸರ್ ಎಲ್ಲ ಒಂದು ಸ್ವಲ್ಪ ಚೇಂಜ್ ಇರುತ್ತೆ. ಏನಂದರೆ ಬೆಳಿಗ್ಗೆ ನೀವು ಸ್ನಾನ ಟೈಮಲ್ಲಿ ಏನು ಫೇಸ್ ವಾಶ್ ಮಾಡ್ತೀರಲ್ವ, ನೀವು ಫೇಸ್ ವಾಶ್ನ ನೀವು ಈ ಕ್ರೀಮಿ ಫಾರ್ಮಲ್ಲಿ ಬರೋದನ್ನು ಯೂಸ್ ಮಾಡಬೇಕು. ಅಂದರೆ ಯಾವುದ್ಯಾವುದು ಕ್ರೀಮ್ ಫಾರ್ಮಲ್ಲಿ ಬರುತ್ತೆ ನಿಮಗೆ ಫೇಸ್ ವಾಶು, ಅದನ್ನು ಯೂಸ್ ಮಾಡಬೇಕು. ಜೆಲ್ ಬೇಸ್ಡ್ ಯೂಸ್ ಮಾಡಬೇಡಿ, ಯಾಕಂದರೆ ಅದು ಆಲ್ರೆಡಿ ನಿಮ್ಮ ಸ್ಕಿನ್ ಡ್ರೈ ಇರುತ್ತೆ, ತುಂಬಾ ಡ್ರೈ ಮಾಡಿಬಿಡುತ್ತೆ. ಸೊ ಕ್ರೀಮಿ ಬೇಸ್ಡ್ ಏನು ಫಾರ್ಮಲ್ಲಿ ಬರುತ್ತೆ, ಯಾವುದಾದ್ರೂ ಆಗ್ಬೋದು, ಬ್ರ್ಯಾಂಡ್ ನೀವು ಯಾವ್ದು ಯೂಸ್ ಮಾಡ್ತಿರ್ತಾರೋ ಆಲ್ರೆಡಿ ಅದರಲ್ಲಿ ಕ್ರೀಮ್ ಅಂತ ಥರ ಇರಬೇಕದು ಫೇಸ್ ವಾಶು. ಸೊ ಇದು ಫಸ್ಟ್ ಸ್ಟೆಪ್ಪು. ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಸೀರಮ್ ಹಚ್ಬೇಕು ಮುಖಕ್ಕೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಅಂದರೆ ಡ್ರೈ ಸ್ಕಿನ್ ಇರೋರಿಗೆ ಹೈಡ್ರೇಟಿಂಗ್ ಸೀರಮ್ ಅಂತ ಸಿಗುತ್ತೆ. ಸೊ ಇದರಲ್ಲಿ ಸೀರಮ್ ಹಚ್ಚಿದ್ರೆ ಸಾಕು. ಅದಾದಮೇಲೆ ಆಮೇಲೆ ಥರ್ಡ್ ಬಂದುಬಿಟ್ಟು ಮಾಯ್ಶ್ಚರೈಸರ್ ಹಾಕಬೇಕು. ನಿಮಗೆ ಟೋನರ್ ಅವಶ್ಯಕತೆ ಇರಲ್ಲ, ಯಾಕಂದರೆ ಆಲ್ರೆಡಿ ಡ್ರೈ ಸ್ಕಿನ್ ಇರೋರಿಗೆ ಅಷ್ಟೊಂದು ಪೋರ್ಸ್ ಇರಲ್ಲ. ಸೊ ಟೋನರ್ ಏನು ಅವಶ್ಯಕತೆ ಅಷ್ಟೊಂದು ಇರಲ್ಲ. ಸೊ ರಿಚ್ ಮಾಯ್ಶ್ಚರೈಸರ್ ಹಾಕಬೇಕು. ಇದರಲ್ಲಿ ಸಿರಾಮೈಡ್ಸ್ ಮತ್ತು ನರಿಷಿಂಗ್ ಇಂಗ್ರೀಡಿಯೆಂಟ್ ಇರಬೇಕು. ಅಂಥ ಮಾಯ್ಶ್ಚರೈಸರ್ನ ನೀವು ಅದರಲ್ಲಿ ನೋಡಿ ಬ್ಯಾಕ್ ಸೈಡ್ ಇರುತ್ತೆ, ಸಿರಾಮೈಡ್ಸ್ ಮತ್ತು ನರಿಷಿಂಗ್ ಇಂಗ್ರೀಡಿಯೆಂಟ್ ಅಂತ ಇರುತ್ತೆ. ಸೊ ಇದನ್ನು ಹಾಕಿದ್ರೆ ಡ್ರೈ ಸ್ಕಿನ್ ಅವ್ರಿಗೆ ಮಾಯ್ಶ್ಚರ್ ಜಾಸ್ತಿ ಕೊಡುತ್ತೆ ಮುಖಕ್ಕೆ. ಆಮೇಲೆ ಹೈಡ್ರೇಟಿಂಗ್ ಸನ್ಸ್ಕ್ರೀನೇ ಹಾಕಬೇಕು ನೀವು, ಅಂದರೆ ಜೆಲ್ ಬೇಸ್ಡು ಆಮೇಲೆ ಮ್ಯಾಟ್ ಎಲ್ಲ ತೊಗೋಬೇಡಿ. ಹೈಡ್ರೇಟಿಂಗ್ ಸನ್ಸ್ಕ್ರೀನ್ SPF 30+ ಅಂತ ಬರುತ್ತೆ. ಸೊ ಅದನ್ನು ಯೂಸ್ ಮಾಡಿದ್ರೆ ನಿಮಗೆ ಇದಿಷ್ಟು ಮಾರ್ನಿಂಗ್ ರೂಟೀನ್ ಆಗುತ್ತೆ. ಸೊ ಇನ್ನು ನೈಟ್ ರೂಟೀನ್ ನಿಮ್ದು ಹೆಂಗಿರಬೇಕು ಅಂದರೆ, ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ಮುಖ ತೊಳಿಬೇಕು. ಆಮೇಲೆ ನೈಟ್ ಕ್ರೀಮ್ ಹಾಕಬೇಕು. ಅದು ಸೇಮ್ ಕ್ರೀಮ್ ಬೇಸ್ಡೇ ಇರಬೇಕು. ನೈಟ್ ಕ್ರೀಮ್ ಅಥವಾ ನೈಟ್ ಕ್ರೀಮ್ ಹಾಕಲ್ಲ ಅಂದ್ರೇ ನ್ಯಾಚುರಲ್ ಆಗಿ ನೀವು ಈ ಆಲ್ಮಂಡ್ ಆಯಿಲ್ ಬರುತ್ತಲ್ವ, ಬಾದಾಮಿ ಎಣ್ಣೆ ಅಥವಾ ವಿಟಮಿನ್ E ಆಯಿಲ್ ಸಿಗುತ್ತೆ ನೋಡಿ ರೆಡಿಮೇಡು, ಅದನ್ನು ಬೇಕಿದ್ರೆ ಡೈರೆಕ್ಟಾಗಿ ಎಣ್ಣೆನ ಮುಖಕ್ಕೆ ಹಚ್ಕೋಬೋದು. ನಿಮಗೇನು ತೊಂದರೆ ಆಗೋಲ್ಲ, ಯಾಕಂದರೆ ಡ್ರೈ ಸ್ಕಿನ್ ಇರೋರಿಗೆ ಆಯಿಲ್ ಅಷ್ಟೊಂದು ಇರಲ್ಲ ಮುಖದಲ್ಲಿ. ಸೊ ಡೈರೆಕ್ಟಾಗಿ ಎಣ್ಣೆ ಹಚ್ಚಿದ್ರೂ ಏನೂ ತೊಂದರೆ ಆಗೋಲ್ಲ. ಸೊ ಇದಷ್ಟು ಬಂದುಬಿಟ್ಟು ಮಾರ್ನಿಂಗ್ ಮತ್ತು ನೈಟ್ ರೂಟೀನ್ ಆಯಿತು ಡ್ರೈ ಸ್ಕಿನ್ ಅವ್ರದ್ದು. ಇನ್ನು ಕಾಮನ್ ಮಿಸ್ಟೇಕ್ಸ್ ಏನು ಮಾಡ್ತಾರೆ ಡ್ರೈ ಸ್ಕಿನ್ ಅವರು ಅಂತಂದರೆ, ತುಂಬ ಬಿಸಿನೀರಲ್ಲಿ ಮುಖ ತೊಳಿಬಾರ್ದು. ಯಾಕಂದರೆ ನಿಮ್ಮದು ಒಂಥರ ಡ್ರೈ ಆಗಿ ಒಂಥರ ಸಿಪ್ಪೆ ಸುಲ್ದಂಗೆ ಆಗಿಬಿಟ್ಟಿರುತ್ತೆ ಮುಖ. ತುಂಬ ಬಿಸಿನೀರಲ್ಲಿ ತೊಳೆದ್ಬಿಟ್ರೆ ಇನ್ನೂ ಅದು ಉರಿಯೋದು ಆಮೇಲೆ ಅದೇ ಸ್ಪ್ರೆಡ್ ಆಗಿಬಿಡುತ್ತೆ. ಸೊ ಬರ್ನಿಂಗ್ ಥರ ಆಗಿಬಿಡುತ್ತೆ ಅದು ಒಂಥರ. ಆಮೇಲೆ ಸಿಕ್ಕಾಪಟ್ಟೆ ಸ್ಕ್ರಬ್ ಮಾಡ್ಕೋಬೇಡಿ ಯಾವುದೇ ಕಾರಣಕ್ಕೂ, ಅದು ಇನ್ನೂ ಸ್ಕಿನ್ ಕಿತ್ತೋಗ್ಬಿಡುತ್ತೆ, ಅದು ಬೇಸಿಂದನೇ ಕಿತ್ತೋಗ್ಬಿಡುತ್ತೆ ತುಂಬ ಸ್ಕ್ರಬ್ಬಿಂಗ್ ಮಾಡ್ಕೊಂಡ್ಬಿಟ್ರೆ. ಆಮೇಲೆ ಮಾಯ್ಶ್ಚರೈಸರ್ನ ಸ್ಕಿಪ್ ಮಾಡಬೇಡಿ ಯಾವುದೇ ಕಾರಣಕ್ಕೂ. ಅಂದರೆ ಡ್ರೈ ಇದ್ದವರು ಕಂಪಲ್ಸರಿ ಮಾಯ್ಶ್ಚರೈಸರ್ ಹಾಕಲೇಬೇಕು, ಅಂದ್ರೇ ಸ್ಕಿನ್ನು ನರಿಶ್ ಆಗಿರುತ್ತೆ. ಸೊ ಇವಾಗ ಇದಿಷ್ಟು ಬಂದುಬಿಟ್ಟು ಡೇ ಮತ್ತು ನೈಟ್ ರೂಟೀನ್ ಆಯಿತು ಡ್ರೈ ಸ್ಕಿನ್ ಅವ್ರದ್ದು. ಸೊ ಇಬ್ಬರಿಗೂ ಆಯಿಲಿ ಮತ್ತು ಡ್ರೈ ಸ್ಕಿನ್ ಇಬ್ಬರಿಗೂ ಕಾಮನ್ ಟಿಪ್ಸ್ ಏನಪ್ಪ ಅಂತಂದರೆ, ದಿನಕ್ಕೆ ಹೈಡ್ರೇಷನ್ ತುಂಬಾ ಇಂಪಾರ್ಟೆಂಟು. ದಿನಕ್ಕೆ 6ರಿಂದ 8 ಗ್ಲಾಸ್ ನೀರು ಕಂಪಲ್ಸರಿ ಕುಡಿಲೇಬೇಕು. ಆಮೇಲೆ ಡಯಟು ಚೆನ್ನಾಗಿರಲಿ, ಅದರಲ್ಲಿ ಹಣ್ಣುಗಳು, ತರಕಾರಿಗಳು, ಆಮೇಲೆ ಈ ನೀರು ಕಂಟೆಂಟ್ ಇರೋದು ಎಳ್ನೀರು, ಕಲ್ಲಂಗಡಿ, ಆ ಥರದ ಹಣ್ಣುಗಳು. ಸೊ ವಾಟರ್ ಬೇಸ್ಡ್ ತುಂಬ ಇಂಪಾರ್ಟೆಂಟು ಡೈಟಲ್ಲಿ, ಅದನ್ನ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ 7ರಿಂದ 8 ಗಂಟೆ ನಿದ್ರೆ ಕಂಪಲ್ಸರಿ ಮಾಡಬೇಕು. ನಿದ್ದೆ ಇದ್ರೇ ಎಲ್ಲನೂ ರಿಜ್ಯುನೇಟಿಂಗ್ ಇರುತ್ತೆ ಮುಖದಲ್ಲಿ. ಸೊ ನಿದ್ದೆ ಕಂಪಲ್ಸರಿ ಮಾಡಬೇಕು. ಆಮೇಲೆ ಬಾದಾಮಿ ಸ್ವಲ್ಪ ಜಾಸ್ತಿ ತಿನ್ನಿ, ಯಾಕಂದರೆ ಇದು ಸ್ಕಿನ್ಗೆ ತುಂಬ ಒಳ್ಳೆಯದು. ಅದರಲ್ಲಿ ವಿಟಮಿನ್ E ಕಂಟೆಂಟ್ ಇರೋದ್ರಿಂದ ಸ್ಕಿನ್ನ ಚೆನ್ನಾಗಿಡುತ್ತೆ. ಇದು ಬಿಟ್ಟು
ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದರೆ ಈ ಪಿಲ್ಲೋ ಕವರ್ ಅಂದರೆ ನೀವು ರಾತ್ರಿ ತಲೆ ಎದಿನ್ ಬಿಟ್ಕೋತೀರಲ್ವ, ಆ ಕವರ್ ಮಾತ್ರ ತುಂಬ ಕ್ಲೀನಾಗಿರಬೇಕು. ನಾನಿದು ನನ್ನ ಸ್ವಂತ ಎಕ್ಸ್ಪೀರಿಯೆನ್ಸು. ತುಂಬ ಅದು ಗಲೀಜಾಗಿಬಿಟ್ಟಿದ್ರೆ ಅದು ಅದರದ್ದೇ ಎಲ್ಲ ಡಸ್ಟ್ ಎಲ್ಲ ಮುಖದ ಮೇಲೆ ಕೂತ್ಕೊಂಡು ಪಿಂಪಲ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದು ತುಂಬ ಸ್ವಚ್ಛವಾಗಿರಬೇಕು. ಆಮೇಲೆ ಯಾವುದೇ ನೀವು ಪ್ರಾಡಕ್ಟ್ ಯೂಸ್ ಮಾಡೋದು ಎಲ್ಲ ಸ್ಕಿನ್ ಟೈಪ್ ಅವರು ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡೋಕ್ಕೂ ಮೊದಲು ಸ್ಕಿನ್ ಪ್ಯಾಚ್ ಟೆಸ್ಟ್ ಅಂತ ಹೇಳ್ತೀವಿ. ಅದನ್ನು ಕೈಗೆ ಹಚ್ಕೊಂಡು ನೋಡಿ, ಅದು ನಿಮಗೆ ಸೆಟ್ ಆದರೆ ಆಮೇಲೆ ಮೂಗಕ್ಕೆ ಅಪ್ಲೈ ಮಾಡಿ. ಇದಷ್ಟು ಎರಡು ಆಯಿಲಿ ಮತ್ತು ಡ್ರೈ ಸ್ಕಿನ್ ರೂಟೀನು. ಇಲ್ಲಿ ನಿಮಗೆ ಕ್ವಿಕ್ಕಾಗಿ ಒಂದು ನಾನು ಕಂಪ್ಯಾರಿಸನ್ ಟೇಬಲ್ ತೋರಿಸ್ತೀನಿ ನೋಡಿ. ಅಂದರೆ ಯಾವುದು ಕ್ಲೆನ್ಸರ್ ಯಾವುದು, ಮಾಯ್ಶ್ಚರೈಸರ್ ಯಾವುದು, ಮಾಸ್ಕ್ ಯಾವುದು ಮತ್ತು ಸನ್ಸ್ಕ್ರೀನ್ ಯಾವುದಂತ ಇದು ಕಂಪ್ಯಾರಿಸನ್ ಟೇಬಲ್ ತೋರಿಸಿದ್ದೀನಿ. ಸೊ ಇದು ನೋಡು, ನೀವು ಬೇಕಿದ್ರೆ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ. ಸೊ ನಿಮಗೆ ಅದನ್ನು ಯಾವ್ದು ಹಚ್ಕೋಬೇಕು, ಏನು ಮಾಡಬೇಕು ಅಂತ ಯೂಸ್ ಆಗುತ್ತೆ. ಸೊ ಇದಿಷ್ಟು ಇವತ್ತಿಂದು ವಿಡಿಯೋ ಇದೆ. ಸೊ ನಿಮ್ಗೆ ಏನಾದರೂ ಪರ್ಸ್ನಲ್ ಪ್ರಾಬ್ಲಮ್ಸ್ ಇದ್ದರೆ ಸ್ಕಿನ್ನಲ್ಲಿ ನೀವು ಕಮೆಂಟ್ ಮಾಡ್ಬೋದು. ಸೊ ಅದಕ್ಕೆ ರಿಲೇಟೆಡ್ ನಾನು ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಸೊಲ್ಯೂಷನ್ ಕೊಡ್ತೀನಿ, ಅದಕ್ಕೆ ರಿಲೇಟೆಡ್ ವಿಡಿಯೋಸ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ನನ್ನ ಚಾನಲ್ಗೆ ಕನೆಕ್ಟ್ ಆಗಿರಿ ಯಾವಾಗ್ಲೂ. ಸೊ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಯೂಸ್ ಆಗುತ್ತೆ, ಬೇರೆಯವ್ರ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ. ಸೊ ನೆಕ್ಸ್ಟ್ ಮತ್ತೆ ಇನ್ನೊಂದು ಹೆಲ್ತ್ ವಿಡಿಯೋದೊಂದಿಗೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.